ಮಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತೊಂದು ಎಲ್ಲರಿಗೂ ಗೊತ್ತಿರುವಂತಹ ಸಿಂಪಲಾದ ಹಾಗೆಯೇ ಮಕ್ಕಳಿಗೆ ಇಷ್ಟ ಆಗುವಂಥ ನೂಡಲ್ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ಇವತ್ತಿನ ಈ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇಲ್ಲಿ ನೋಡಿ, ಸೂರ್ಯ ನೂಡಲ್ಸನ್ನು ತಂದಿದ್ದೇನೆ. ಅದರಿಂದ ಇವಾಗ ಮನ್ವಿತಾ ನೂಡಲ್ಸನ್ನು ಪ್ರಿಪೇರ್ ಮಾಡ್ತಾಳೆ. ಇಲ್ಲಿ ಒಂದು ಪಾತ್ರೆಯಲ್ಲಿ ನೀರಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಉಪ್ಪು ಹಾಕಿ ಈ ನೂಡಲ್ಸನ್ನು ಬೇಯಿಸ್ಕೊಳ್ತಾಳೆ. ಸ್ವಲ್ಪ ಉಪ್ಪು ಹಾಕಿದರೆ ಸಾಕು, ಮತ್ತು ಮಸಾಲದಲ್ಲಿ ಕೂಡ ನಾವು ಉಪ್ಪು ಹಾಕಲಿಕ್ಕಿರ್ತದೆ. ಹಾಗಾಗಿ ಇವಾಗ 2 ಪ್ಯಾಕನ್ನು ಕೂಡ ಬೇಯಿಸ್ಲಿಕ್ಕಿಟ್ಟು ಅದನ್ನು ಸಾಫ್ಟ್ ಆಗುವಾಗ ತನಕ ಬೇಯಿಸ್ಕೊಳ್ಬೇಕು. ಹಾಗೆಯೇ ನೋಡಿ, 2 ಪ್ಯಾಕೆಟನ್ನು ಕೂಡ ಆ ಪಾತ್ರೆಯಲ್ಲಿ ಹಾಕಿ ಆಯಿತು. ಹಾಗೆ ಜಾಸ್ತಿ ಉಪ್ಪು ಹಾಕ್ಕೊಳ್ಳೋದು ಬೇಡ, ಸ್ವಲ್ಪನೇ ಹಾಕ್ಕೊಂಡ್ರೆ ಸಾಕು. ಇವಾಗ ನೋಡಿ, ನೂಡಲ್ಸ್ ಕೂಡ ಚೆನ್ನಾಗಿ ಬೆಂದಿದೆ. ಹಾಗೆ ಇದನ್ನು ಇನ್ನು ಬಸಿದಿಡಬೇಕು. ಬಸಿಯುವಂಥ ಪಾತ್ರೆಗೆ ಹಾಕಿಬಿಟ್ರೆ ಇದರ ನೀರೆಲ್ಲ ಚೆನ್ನಾಗಿ ಹೋಗಿಬಿಡ್ತದೆ. ನೋಡಿ, ಈ ಥರ ಪಾತ್ರೆಗೆ ಹಾಕಿಬಿಟ್ಟು ಇದನ್ನು ಸ್ವಲ್ಪ ತಣ್ಣಗಾದರೆ ಒಳ್ಳೆಯದು. ಹಾಗೆ ಇನ್ನೊಂದು ಈ ಕಡೆ ಪಾತ್ರೆಯನ್ನು ಬಿಸಿ ಮಾಡಲಿಕ್ಕೆ ಅದಕ್ಕೆ ಬೇಕಾದಷ್ಟು ಎಣ್ಣೆಯನ್ನು ಹಾಕ್ಕೊಳ್ಬೇಕು. ಹಾಗೆಯೇ ಎಣ್ಣೆಯನ್ನು ಹಾಕ್ಕೊಂಡಾದಮೇಲೆ ಅದಕ್ಕೆ ಬೇಕಾದ ಮಸಾಲವನ್ನು ರೆಡಿ ಮಾಡಿ. ನೋಡಿ, ಈರುಳ್ಳಿ, ಕ್ಯಾರೆಟ್, ಬೆಳ್ಳುಳ್ಳಿ ಅದನ್ನೆಲ್ಲ ಸಣ್ಣಗೆ ತುಂಡು ಮಾಡಿ ತೊಗೊಳ್ಬೇಕು. ಇವಾಗ ಮೊದಲಿಗೆ ಪಾತ್ರೆಗೆ ಎಣ್ಣೆ ಹಾಕಿ ಅದಕ್ಕೆ ಈ ಸಣ್ಣಗೆ ಕಟ್ ಮಾಡಿದಂಥ ಬೆಳ್ಳುಳ್ಳಿ, ಈರುಳ್ಳಿಯನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಹಾಗೆ ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡಾದಮೇಲೆ ಇದಕ್ಕೆ ಕ್ಯಾರೆಟನ್ನು ಹಾಕಿ ಅದನ್ನು ಕೂಡ ಫ್ರೈ ಮಾಡಬೇಕು. ನೋಡಿ, ಕ್ಯಾರೆಟನ್ನು ಹಾಗೆಯೇ ಸಪೂರವಾಗಿ ಉದ್ದವಾಗಿ ಕಟ್ ಮಾಡಿಕೊಂಡ್ರೆ ಒಳ್ಳೆಯದು, ಬೇಗನೆ ಬೇಯ್ತದೆ ಕೂಡ. ಹಾಗೆಯೇ ನೋಡಿ, ಇದನ್ನು ಕೂಡ ಇವಾಗ ಸ್ವಲ್ಪ ಫ್ರೈ ಮಾಡಿಕೊಳ್ತಾ ಇದ್ದಾರೆ. ಹಾಗೆ ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡಿ ಆದಮೇಲೆ ಇದಕ್ಕೆ ಕೆಲವು ಮಸಾಲ ಐಟಮ್ಸನ್ನು ಕೂಡ ಹಾಕಲಿಕ್ಕಿದೆ. ಹಾಗೆಯೇ ಇಲ್ಲಿ ಇವಾಗ ಈ ಮಸಾಲಕ್ಕೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಂಡಾದಮೇಲೆ ಇದಕ್ಕೆ ಸ್ವಲ್ಪ ಮೆಣಸಿನ ಹುಡಿಯನ್ನು ಕಲ್ಲರಿಗೋಸ್ಕರ, ಹಾಗೆಯೇ ಇಲ್ಲಿ ಮ್ಯಾಗಿ ಮಸಾಲವನ್ನು ಹಾಕ್ಕೊಳ್ಬೇಕು. ಮ್ಯಾಗಿ ಮಸಾಲ ಹಾಕಿದ್ರಂತೂ ಇದರ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ. ಹಾಗೆ ಇದನ್ನೆಲ್ಲ ಹಾಕಿ ಇಲ್ಲಿ 2 ಪ್ಯಾಕೆಟ್ ಮ್ಯಾಗಿ ಮಸಾಲವನ್ನು ಹಾಕ್ಕೊಂಡಿದ್ದೇನೆ. ಹಾಗೆಯೇ ಇದನ್ನೆಲ್ಲ ಹಾಕ್ಕೊಂಡಾದಮೇಲೆ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು. ಹಾಗೆಯೇ ಇವಾಗ ಫ್ರೈ ಮಾಡ್ತಾ ಇರುವಾಗಲೇ ಇದು ಆಲ್ರೆಡಿ ಅರ್ಧ ಬೆಂದಿದೆ. ಹಾಗೆ ಇವಾಗ ಎಲ್ಲ ರೆಡಿ ಆದಮೇಲೆ ಇದಕ್ಕೆ ಬೇಯಿಸಿಟ್ಟಂತಹ ನೂಡಲ್ಸನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇದನ್ನು ಮಿಕ್ಸ್ ಮಾಡಿಕೊಳ್ಳುವ ಒಂದು ಟ್ರಿಕ್ಸ್ ಗೊತ್ತಿದ್ದರೆ ಇದನ್ನು ಮಿಕ್ಸ್ ಮಾಡಿಕೊಳ್ಳೋದು ತುಂಬಾ ಈಸಿ ಆಗ್ತದೆ. ಆಮೇಲೆ ಇದರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿದರೆ ರುಚಿಯಾದ ನೂಡಲ್ಸ್ ರೆಡಿ ಆಗ್ತದೆ. ಇವತ್ತಿನ ಈ ಒಂದು ಸಿಂಪಲಾದ ನೂಡಲ್ಸ್ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಬಾಯ್.